ಪ್ರಜ್ವಲ್ ದೇವರಾಜ್ ಅವರು ಒಂದು ಹೊಸ ತರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಾನ್ ಪ್ರಜ್ವಲ್ ಅಣ್ಣ ಮೂವಿ ಅನ್ನೋ ರೀಸನ್ ಇಂದಾನೆ ಬಂದಿದ್ದು. ತುಂಬಾ ಚೆನ್ನಾಗಿದೆ ಮೂವಿ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂದ್ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಲವ್ ಸೀನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಓಕೆ, ನೋಡೋರು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮೂವಿ ಮಾಡಿದ್ದಾರೆ. ಥ್ಯಾಂಕ್ ಯು. ಮೂರೊತ್ತು ಉಪವಾಸ, ಇವತ್ತಮ್ಮನ 10:30 ಸೋಗಮ್ಮನು ಶುದ್ಧಿ ಉಪವಾಸ. ಅದು ನಮ್ಮ ಸೂಪರ್ ಇದೆ ಮೂವಿ, ಸೂಪರ್ ಇದೆ, ಚೆನ್ನಾಗಿದೆ. ಹೀರೋಯಿನ್ ಶೋ ಹೊಸ ಆಯ್ತು, ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಇಷ್ಟ ಆಗ್ಬಿಟ್ರು. ಹೀರೋಯಿನ್ ಇಷ್ಟ ಆಗೋದು. ಹೀರೋಯಿನ್ ಇಷ್ಟ ಬಿದಾಬಿಟ್ಟು ದೇವರಾಜ್ ಪ್ರಜ್ವಲ್ ಯಾವಾಗಿದ್ರೆ ಇರ್ತಾನೆ. ಸಿನಿಮಾ ಗಣ ಅಂತ ಪ್ರಜ್ವಲ್ ದೇವರಾಜ್ನ ತುಂಬಾ ದಿನ ಆದ್ಮೇಲೆ, ಯಾಕಂದ್ರೆ ಪ್ರಜ್ವಲ್ ದೇವರಾಜ್ನ ಯಾವತ್ತು ನೋಡ್ತಿದ್ರು ನಮ್ ಪಕ್ಕದ ಮನೆಯವನು, ನಮ್ ಜೊತೆನೆ ಇರ್ತಾನೆ ಅನ್ನೋ ತರ ಫೀಲ್. ಅದು ಏನೋ ಗೊತ್ತಿಲ್ಲ, ಅದು ಕೆಲವೊಂದು ಹೀರೋ ಫೇಸ್ ಹಂಗಿರುತ್ತೆ. ಸೊ ಪ್ರಜ್ವಲ್ ದೇವರಾಜ್ನ ಎಷ್ಟೋ ದಿನ ಆದ್ಮೇಲೆ ಈ ತರ ನೋಡೋಕ್ ತುಂಬಾ ಖುಷಿ ಆಯ್ತು. ಯಾವ್ದೋ ಇಲ್ಲೇ ಸಿನಿಮಾ ನೋಡ್ದಂಗೆ ಅನಿಸ್ತಾನೆ ಇರ್ಲಿಲ್ಲ. ಥಿಯೇಟರ್ ಅಲ್ಲಿ ಕುತ್ಕೊಂಡಾಗ ಎಲ್ಲೇ ಅಕ್ಕಪಕ್ಕದಲ್ಲಿ ಏನೋ ನಡೀತಾ ಇದೆ ಅನ್ನೋ ತರ ಒಂದೊಂದು ಸಾಂಗ್ ಏನೋ ಆಗ್ಬೇಕಂದ್ರೆ ಟಕ್ ಅಂತ ಯಾರ ಕೆನ್ನಾಗ ಹೊಡೆದಂಗೆ ಫೀಲ್ ಆಗೋದು. ಅಂದ್ರೆ ಸಿನಿಮಾ ಕನ್ನಡದಲ್ಲಿ ಅಷ್ಟೊಂದು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಮೂವಿ, ಇದನ್ನೆಲ್ಲ ಪ್ಯಾನ್ ಇಂಡಿಯಾ ಮಾಡಿದ್ರೆ ಪಕ್ಕ. ಯಾಕಂದ್ರೆ ಕನ್ನಡದಲ್ಲಿ ಈ ತರ ಒಂದು ಪ್ರಯೋಗಕ್ಕೆ ಅಷ್ಟೊಂದು ಒಂದು ಮನ್ನಣೆ ಸಿಗಲ್ಲ ಅಂತ ಅನ್ಕೋತೀನಿ. ಈ ಮೂವಿ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ, ನೀವು ನೋಡ್ತಾ ಇದ್ರೆ ಅಂದ್ರೆ ತಾಯಿನ ಕಳ್ಕೊಳ್ತಾನೆ, ಒಂದಲ್ಲಿ ತಾಯಿನ ಅವನು ಕಳ್ಕೊಳ್ಬಾರ್ದು ಅನ್ನೋದಕ್ಕೆ ಅವನು ಏನೆಲ್ಲ ಸಾಹಸ ಮಾಡ್ತಾನೆ ಅನ್ನೋದನ್ನ, ಒಂದ್ ಪಕ್ಕದ ಮನೆಯಲ್ಲಿ ಏನೋ ನಡೀತಾ ಇದೆ ಅನ್ನೋ ಒಂಥರ ಸ್ಟೋರಿನ ತುಂಬಾ ನೀಟಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬಾ ಪ್ರಜ್ವಲ್ ದೇವರಾಜ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಆ ತಾಯಿ ಸೆಂಟಿಮೆಂಟು ಮತ್ತೆ ಪ್ರಜ್ವಲ್ ದೇವರಾಜ್ ಆ ಸೆಂಟಿಮೆಂಟು, ಆ ಎಕ್ಸ್ಪ್ರೆಷನ್ ತುಂಬಾ ನೀಟಾಗಿ ಈಗ ಭಾವನೆ ಮಾತ್ರ ನೀಟಾಗಿ ಚೆನ್ನಾಗಿ ತಗೊಂಡೋಗಿದ್ದಾರೆ. ಮಾತ್ರ ಪಿಕ್ಚರ್ ಮಾತ್ರ ಬೆಲ್ಲು ಬೋರ್ ಹೊಡ್ಸಲ್ಲ, ತುಂಬಾ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಗಣ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಈಗಷ್ಟೇ ನೋಡ್ಕೊಂಡ್ ಬಂದ್ವಿ. ಗೂಸ್ ಬಾಂಬ್ಸ್ ಬರುತ್ತೆ ಅಂತಾರಲ್ಲ, ಹಂಗೆ ಒಂಥರ ರೋಮಾಂಚನ ಆಗೋ ತರ ಇದೆ ಸೀನ್ಸ್ ಗಳೆಲ್ಲ. ಟೈಮ್ ಟ್ರಾವೆಲಿಂಗ್ ಫಿಸಿಕ್ಸ್ ಕಾನ್ಸೆಪ್ಟ್ಸ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಲೇಬೇಕಾದಂತ ಮೂವಿ. ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಎಲ್ಲಾ ಸಿನಿಮಾಗಳು ಬರ್ತಾ ಇರ್ತವೆ, ಆದ್ರೆ ಇದೊಂಥರ ಫ್ಯೂಚರ್ ನ ಪಾಸ್ಟ್ ನ ಕನೆಕ್ಟ್ ಮಾಡಿದ್ದಾರೆ. ಪಾಸ್ಟ್ ನ ಚೇಂಜ್ ಮಾಡೋದು ಹೆಂಗೆ ಅಂತ ತುಂಬಾ ಚೆನ್ನಾಗಿದೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನನಗೂ ತುಂಬಾ ಇಷ್ಟ ಆಯ್ತು ಸಿನಿಮಾ. ಒಂದು ಫೀಲ್ ಗುಡ್ ಸಿನಿಮಾ, ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ, ಆಮೇಲೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಎಲ್ಲರೂ ಗಣ ಸಿನಿಮಾನ ಬಂದು ಥಿಯೇಟರ್ ನೋಡಿ ಇವತ್ತಿಂದ ಬಿಡುಗಡೆ ಆಗಿದೆ. ಹೌದು. ಪ್ರಜ್ವಲ್ ಸರ್ ಸಿನಿಮಾದಲ್ಲಿ ಅದೇ ಅನ್ಸುತ್ತೆ ಪ್ಲಸ್ ಪಾಯಿಂಟ್. ಅವ್ರಿಗೆ ಜೊತೆಲಿ ಹೀರೋಯಿನ್ ಯಾರ್ಯಾರು ಇರ್ತೀವಲ್ಲ, ಅವ್ರಿಗೂ ಒಂದು ಒಳ್ಳೆ ಪಾತ್ರ ಸಿಕ್ಕೇ ಸಿಗುತ್ತೆ. ಒಂದು ಹಾಡು ತುಂಬಾ ಚೆನ್ನಾಗಿ, ಒಂದು ಮುದ್ದಾದ ಒಂದು ಹಾಡು ಸಿಗುತ್ತೆ. ಆಮೇಲೆ ಒಂದೊಳ್ಳೆ ಕೆಮಿಸ್ಟ್ರಿ ಇರುವಂತ ಒಂದು ಸೀನ್ ಸಿಗುತ್ತೆ. ಆಮೇಲೆ ಅವ್ರ ಜೊತೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನಾವು ಕಾಣಿಸ್ತೀವಿ. ಅವ್ರು ತುಂಬಾ ಮುದ್ದಾಗಿದ್ದಾರೆ ಪ್ರಜ್ವಲ್ ಸರ್.